ಮಕ್ಕಳ ಕಥೆಗಳು ವಿಲಿಯಂ ಟೆಲ್. ರಚನೆ ಮತ್ತು ಪ್ರಸ್ತುತಿ ಶ್ರೀಮತಿ ರತ್ನಾಮೂರ್ತಿ. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕೊರಿಕೆ. ಇದು ಒಂದು ಸ್ವಿಟ್ಜರ್ಲೆಂಡ್ನ ಜಾನಪದ ಕಥೆ. ಶೀರ್ಷಿಕೆ ವಿಲಿಯಂ ಟೆಲ್. ಒಬ್ಬ ರಾಜ ಆಳ್ತಿದ್ದ ಆ ಕಾಲದಲ್ಲಿ. ತುಂಬ ದುರಹಂಕಾರಿ, ದುಷ್ಟ ಹಾಗೂ ಕ್ರೂರಿ. ತೀರಾ ಸಣ್ಣ ಪುಟ್ಟ ತಪ್ಪಿಗೂ ಜನರನ್ನ ಅತಿ ಕ್ರೂರವಾಗಿ ಶಿಕ್ಷಿಸ್ತಿದ್ದ. ಅನುಮಾನ ಬಂದರೆ ಸಾಕು ತಪ್ಪಿಲ್ಲದೆಯೇ ಕಠೋರವಾಗಿ ದಂಡಿಸ್ತಿದ್ದ. ರಾಜನ ಹೆಸರೆತ್ತಿದ್ರೆ ಸಾಕು ಪ್ರಜೆಗಳು ಹೆದರಿ ಗಡಗಡನೆ ನಡುಗ್ತಿದ್ರು. ಶಿಕ್ಷೆಯ ಹೆದರಿಕೆಯಿಂದಾಗಿ ಜನರು ರಾಜನನ್ನು ಪ್ರಕಟವಾಗಿ ಹಾಡಿ ಹೊಗಳುತ್ತಿದ್ದರೂ ನಿಜ. ಆದರೆ ಈ ನೀಚ ರಾಜನ ಕಾಟದಿಂದ ಬೇಗ ನಮ್ಮನ್ನು ಪಾರು ಮಾಡು ದೇವರೇ ಎಂದು ಒಳಗೊಳಗೆ ಬೇಡಿಕೊಳ್ತಿದ್ರು. ಆ ರಾಜನ ದುಷ್ಟತನ, ಅಹಂಕಾರ ಎಷ್ಟು ಬೆಳೆದಿತ್ತೆಂದರೆ ಅವನು ಉಪಯೋಗಿಸಿ ಹಳೆಯದಾದ ಒಂದು ಜೊತೆ ಬೂಟನ್ನು ಆ ನಗರದ ಹೆಬ್ಬಾಗಿಲಿನ ಮೇಲಕ್ಕೆ ತೂಗು ಹಾಕಿಸಿದ್ದ. ನಗರವನ್ನು ಪ್ರವೇಶಿಸುವ ಪ್ರತಿಯೊಬ್ಬರೂ ಆ ಬೂಟಿಗೆ ನಮಸ್ಕರಿಸಿಯೇ ಒಳಗೆ ಬರಬೇಕಾಗ್ತಿತ್ತು. ನಮಸ್ಕರಿಸಲು ಒಪ್ಪದಿದ್ದವರನ್ನು ರಾಜ ಕ್ರೂರವಾಗಿ ದಂಡಿಸ್ತಿದ್ದ. ಇದರ ನಿಗಾ ನೋಡಿಕೊಳ್ಳೋದಕ್ಕೆ ಅಂತಲೇ ಕೆಲವು ಕಾವಲುಗಾರರನ್ನೂ ನೇಮಿಸಿದ್ದ. ಹಗಲು ರಾತ್ರಿ ಯಾರೇ ನಗರವನ್ನು ಪ್ರವೇಶಿಸಲು ಬಂದರೂ ಅವರನ್ನು ಹೆದರಿಸಿ ಬೆದರಿಸಿ ಬಲವಂತವಾಗಿ ಅವರಿಂದ ಬೂಟಿಗೆ ನಮಸ್ಕಾರ ಮಾಡಿಸ್ತಿದ್ರು. ಆ ನಗರಕ್ಕೆ ಹೊಂದಿಕೊಂಡಂತೆ ಇದ್ದ ಕಾಡಿನ ಮಧ್ಯದಲ್ಲಿ ಒಬ್ಬ ಶೂರನಾದ ತರುಣ ತನ್ನ ಹೆಂಡತಿ ಹಾಗೂ ಒಬ್ಬ ಮಗ ಮತ್ತು ಇತರರೊಡನೆ ವಾಸ ಮಾಡ್ತಿದ್ದ. ಅವನ ಹೆಸರೇ ವಿಲಿಯಂ ಟೆಲ್. ವಿಲಿಯಂ ಟೆಲ್ ಅತ್ಯಂತ ಶ್ರೇಷ್ಠ ಬಿಲ್ಲುಗಾರನೆಂದು ಇಡೀ ದೇಶದಲ್ಲೇ ಪ್ರಸಿದ್ಧನಾಗಿದ್ದ. ವಿಲಿಯಂ ಟೆಲ್ ಎಷ್ಟೇ ದೂರದಲ್ಲಿರುವ ಎಷ್ಟೇ ಸಣ್ಣ ವಸ್ತುವಿಗಾದರೂ ನಿಖರವಾಗಿ ಗುರಿಯಿಟ್ಟು ಹೊಡೆದು ಬಿಡುತ್ತಿದ್ದ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಅವನ ಗುರಿ ಎಂದೂ ತಪ್ಪಿದ್ದಿಲ್ಲ. ಈ ವಿಷಯ ಆ ದುಷ್ಟ ರಾಜನಿಗೂ ತಿಳಿದಿತ್ತು. ವಿಲಿಯಂ ಟೆಲ್ನ ಪುಟ್ಟ ಮಗನಿಗೆ ಒಮ್ಮೆ ನಗರನ ನೋಡಬೇಕು ಅಂತ ಆಸೆ ಆಯಿತು. ಅಪ್ಪ, ನಗರದಲ್ಲಿ ದೊಡ್ಡ ದೊಡ್ಡ ಮನೆಗಳು, ಉದ್ಯಾನವನಗಳು, ಅದ್ಭುತವಾದ ಅರಮನೆ, ಇನ್ನೂ ಏನೇನೋ ಇರುತ್ತಂತೆ. ನಾನು ನೋಡಬೇಕು. ಒಂದ್ಸಲ ಕರ್ಕೊಂಡು ಹೋಗು ಅಪ್ಪ ನನ್ನನ್ನು ನಗರ ನೋಡೋದಕ್ಕೆ ಎಂದು ತಂದೆ ವಿಲಿಯಂ ಟೆಲ್ನನ್ನು ಮಗ ಕೇಳಿದ. ಚಿಕ್ಕ ಹುಡುಗನ ಆಸೆಗೆ ವಿಲಿಯಂ ಟೆಲ್ ಆವೆ ಮಗು ಎಂದ. ಒಂದು ದಿನ ಬೆಳಗ್ಗೆ ಇಬ್ಬರು ಬೇಗ ಎದ್ರು. ತನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಬುತ್ತಿ ಕಟ್ಟಿಸಿಕೊಂಡು ಮಗನ ಜೊತೆಗೆ ವಿಲಿಯಂ ಟೆಲ್ ಕಾಡಿನಿಂದ ಹೊರಟ. ಸಾಕಷ್ಟು ದೂರ ನಡೆದು ಅಂತೂ ಇಂತೂ ನಗರದ ಹತ್ತಿರ ಬಂದರು. ಹೆಬ್ಬಾಗಿಲಿನಿಂದ ನಗರವನ್ನು ಪ್ರವೇಶಿಸಬೇಕು ಅನ್ನುವಷ್ಟರಲ್ಲಿ ಕಾವಲುಗಾರರು ತಡೆದು, ಏಯ್, ಕಣ್ ಕಾಣಿಸಲ್ವಾ? ಮೇಲಿರುವ ನಮ್ಮ ರಾಜರ ಬೂಟಿಗೆ ನಮಸ್ಕಾರ ಮಾಡಿ ಒಳಗೆ ಹೋಗಿ ಎಂದು ಜೋರು ಮಾಡಿದರು. ವಿಲಿಯಂ ಟೆಲ್ ಮೇಲೆ ನೋಡಿದ. ಈ ಶೂಸ್ಗಳಿಗೆ ಯಾರಯ್ಯ ನಮಸ್ಕಾರ ಮಾಡ್ತಾರೆ? ಅಸಹ್ಯ ಎಂದು ಹಾಗೆ ಒಳಗೆ ಹೋಗಲು ಪ್ರಯತ್ನಿಸಿದ್ದ. ಇದು ನಮ್ಮ ರಾಜರ ಆಜ್ಞೆ. ರಾಜರ ಶೂಸಿಗೆ ಅಸಹ್ಯ ಅಂತೀಯ? ಸುಮ್ಮನೆ ನಮಸ್ಕಾರ ಮಾಡು, ಇಲ್ದಿದ್ರೆ ಸರಿಯಾದ ಶಿಕ್ಷೆ ನಿಮ್ಮಿಬ್ಬರಿಗೂ ಕಾದಿರುತ್ತೆ ಎಂದು ಕಾವಲಿನ ಭಟರು ಹೆದರಿಸಿದರು. ಸ್ವಾಭಿಮಾನಿಯಾದ ವಿಲಿಯಂ ಟೆಲ್ ಏನು ಮಾಡಿದರೂ ರಾಜನ ಶೂಸ್ಗೆ ನಮಸ್ಕಾರ ಮಾಡಲು ಒಪ್ಪಲೇ ಇಲ್ಲ. ಸರಿ, ರಾಜನ ಅಪ್ಪಣೆಯಂತೆ ಇಬ್ಬರು ಕಾವಲುಗಾರರು ವಿಲಿಯಂ ಟೆಲ್ ಮತ್ತು ಅವನ ಮಗನನ್ನು ರಾಜನ ಬಳಿಗೆ ಎಳೆದುಕೊಂಡು ಹೋದರು. ಯಾರೋ ನೀನು? ಎಲ್ಲಿಂದ ಬಂದಿದೀಯಾ? ನನ್ನ ಬೂಟಿಗೆ ನಮಸ್ಕಾರ ಮಾಡದಿದ್ರೆ ಸೆರೆಮನೆಯಲ್ಲಿ ಘೋರ ಶಿಕ್ಷೆ ಅನುಭವಿಸ್ಬೇಕು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಗೊತ್ತಿದ್ರೂ ನಮಸ್ಕಾರ ಮಾಡಲಿಲ್ವಾ? ಅಂದರೆ ನಿನ್ಗೆ ಎಷ್ಟು ಅಹಂಕಾರ ಇದೆ ಎಂದು ಆರ್ಭಟಿಸಿದ ಆ ರಾಜ. ನನ್ನ ಹೆಸರು ವಿಲಿಯಂ ಟೆಲ್. ನಾನು ಕಾಡಿನಲ್ಲಿ ವಾಸ ಮಾಡ್ತೀನಿ. ಇವನು ನನ್ನ ಮಗ. ರಾಜ, ನಿನ್ನ ಈ ಅವಮಾನಕರವಾದ ಆಜ್ಞೆ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ. ಪಾಪ, ಯಾರಿಗೂ ಮನಸ್ಸಿಲ್ದಿದ್ರೂ ನೀನು ಕೊಡಬಹುದಾದ ಶಿಕ್ಷೆಗೆ ಹೆದರಿ ನಿನ್ನ ಆ ಕ್ವಾಕು ಬೂಟುಗಳಿಗೆ ನಮಸ್ಕಾರ ಮಾಡ್ತಾರೆ. ಆದರೆ ನಾವು ಪವಿತ್ರವಾದ ವಸ್ತುಗಳಿಗೆ ಮಾತ್ರ ನಮಸ್ಕಾರ ಮಾಡೋದು, ದುಷ್ಟ ಜನರ ನೀಚ ವಸ್ತುಗಳಿಗಲ್ಲ ಎಂದು ದಿಟ್ಟತನದಿಂದ ಉತ್ತರಿಸಿಬಿಟ್ಟ ವಿಲಿಯಂ ಟೆಲ್. ಅವನ ಉತ್ತರ ಕೇಳಿ ರಾಜ ಕಿಡಿಕಿಡಿಯಾದ. ವಿಲಿಯಂ ಟೆಲ್ ಸಮರ್ಥ
ಬಿಲ್ಲುಗಾರನೆಂದು ಎಲ್ಲ ಕಡೆ ಪ್ರಸಿದ್ಧವಾಗಿದ್ದಾನೆ. ಇರಲಿ, ಅವನ ಗುರಿಗಾರಿಕೆಯಿಂದಲೇ ಅವನನ್ನು ಶಿಕ್ಷಿಸ್ತೀನಿ ನಾನು ಅಂತ ದುಷ್ಟರಾಜ ನಿರ್ಧರಿಸಿದ್ದ. ನಿನ್ನ ಉದ್ದಟತನಕ್ಕೆ ನಿನಗೆ ಕಠಿಣ ಶಿಕ್ಷೆ ಆಗಬೇಕು. ನೀನು ಗುರಿ ಹೊಡೆಯುವುದರಲ್ಲಿ ತುಂಬ ನಿಪುಣನಂತೆ. ಇವತ್ತು ನಾನು ನಿನ್ನ ಗುರಿಯ ಪರೀಕ್ಷೆ ಮಾಡುತ್ತೇನೆ. ಅದರಲ್ಲಿ ನೀನು ಗೆದ್ದರೆ ನಿನ್ನನ್ನು ಕ್ಷಮಿಸ್ತೀನಿ ಎಂದ ರಾಜ. ಪರೀಕ್ಷೆ ಏನಪ್ಪ ಅಂದರೆ, ದೂರದ ಮರವೊಂದರ ಕೆಳಗೆ ವಿಲಿಯಂ ಟೆಲ್ನ ಮಗ ನಿಲ್ಲಬೇಕು. ಅವನ ತಲೆಯ ಮೇಲೆ ಒಂದು ಸೇಬಿನ ಹಣ್ಣನ್ನು ಇಡಬೇಕು. ವಿಲಿಯಂ ಟೆಲ್ ಒಂದೇ ಒಂದು ಬಾಣದಿಂದ ಮಗನ ತಲೆಯ ಮೇಲಿನ ಸೇಬು ಹಣ್ಣನ್ನು ಛಕ್ಕಂತ ತುಂಡು ಮಾಡಬೇಕು. ಪರೀಕ್ಷೆ ಏನು ಅಂತ ಕೇಳಿ ವಿಲಿಯಂ ಟೆಲ್ನ ಎದೆ ಝಲ್ಲಂತು. ಗುರಿ ಇಡುವುದರಲ್ಲಿ ಒಂದು ಚೂರು ವ್ಯತ್ಯಾಸವಾದರೂ ಮಗನ ಪ್ರಾಣ ಹೋಗುತ್ತೆ. ಗುರಿ ತಪ್ಪಿ ಬೇರೆ ಕಡೆ ಹೋದರೆ ಶಿಕ್ಷೆ ಆಗುವುದು ಖಂಡಿತ. ಎಂಥ ನೀಚ ಯೋಚನೆ ಈ ದುಷ್ಟರಾಜನದು ಎಂದು ವಿಲಿಯಂ ಟೆಲ್ ಒಳಗೊಳಗೆ ಹಲ್ಲು ಕಡದ. ಮಗನ ತಲೆಯ ಮೇಲಿನ ಸೇಬಿಗೆ ಗುರಿ ಇಡುವಾಗ ಕೈ ನಡುಗಿದ್ರೆ ವಿಲಿಯಂ ಟೆಲ್ನಿಗೆ ಒಂದು ಕ್ಷಣ ಬುದ್ಧಿ ಮಂಕಾಗಿಬಿಡ್ತು. ಆಗ ಅವನ ಮಗ, ಪುಟ್ಟ ಹುಡುಗ, ಅಪ್ಪ ನೀನು ಹ್ಞೂ ಅಂತ ಒಪ್ಕೋ, ನಾನು ತಲೆ ಮೇಲೆ ಸೇಬಿನ ಹಣ್ಣನ್ನು ಇಟ್ಕೊಂಡು ಧೈರ್ಯವಾಗಿ ನಿಂತ್ಕೊಳ್ತೀನಿ. ನೀನು ಬಾಣದಿಂದ ಹೊಡಿ, ಅದು ಸೇಬಿನ ಹಣ್ಣಿಗೆ ಬೀಳುತ್ತೆ, ನಂಗೆ ಏನೂ ಆಗೋದಿಲ್ಲ ಅಪ್ಪ. ನಿನ್ನ ಗುರಿ ಯಾವತ್ತೂ ತಪ್ಪಿಲ್ವಲ್ಲ, ಇವತ್ತೂ ತಪ್ಪುವುದಿಲ್ಲ, ಯಾಕೆ ಹೆದರ್ಕೋತೀಯ? ಹೊಡಿ, ನಾನು ನಿಂತ್ಕೋತೀನಿ ಧೈರ್ಯದಿಂದ ಎಂದ ಅತ್ಯಂತ ದಿಟ್ಟತನದಿಂದ. ವಿಲಿಯಂ ಟೆಲ್ಗೆ ಮಗನ ಆತ್ಮವಿಶ್ವಾಸದ ಮಾತಿನಿಂದ ಧೈರ್ಯ ಉಂಟಾಯಿತು. ನಿನ್ನ ಪರೀಕ್ಷೆಗೆ ಒಪ್ಪಿದ್ದೀನಿ ಎಂದು ರಾಜನಿಗೆ ಹೇಳಿದ. ಇಂಥ ಒಂದು ಪರೀಕ್ಷೆ ನಡೆಯುತ್ತೆ, ಜನರೆಲ್ಲ ಬಂದು ನೋಡಬಹುದು, ಇಂಥ ಒಂದು ಪರೀಕ್ಷೆ ನಡೆಯುತ್ತೆ, ಜನರೆಲ್ಲ ಬಂದು ನೋಡಬಹುದು ಎಂದು ರಾಜಧಾನಿಯಲ್ಲೆಲ್ಲ ಡಂಗೂರ ಸಾರಿಸಿದ ರಾಜ. ನಗರದ ಜನವೆಲ್ಲ ಬಂದು ಸೇರಿದ್ರು. ದೂರದ ಮರವೊಂದರ ಕೆಳಗೆ ವಿಲಿಯಂ ಟೆಲ್ನ ಧೀರ ಮಗ ತಲೆಯ ಮೇಲೆ ಸೇಬಿನ ಹಣ್ಣನ್ನು ಇಟ್ಟುಕೊಂಡು ಒಂದು ಚೂರು ಅಳುಕದೆ ನಿಂತುಕೊಂಡ. ಈ ಕಡೆ ವಿಲಿಯಂ ಟೆಲ್ ಬಿಲ್ಲು ಬಾಣದೊಡನೆ ಸಿದ್ಧವಾದ. ಜನರೆಲ್ಲ ಉಸಿರು ಬಿಗಿ ಹಿಡಿದುಕೊಂಡ್ರು. ಏನಾಗುತ್ತೋ ಏನೋ ಅಂತ. ವಿಲಿಯಂ ಟೆಲ್ನ ಗುರಿ ತಪ್ಪಿ ಅವನ ಮಗನಿಗೆ ತಾಗಿದ್ರೆ ತಂದೆಯೇ ಮಗನನ್ನು ಕೊಂದಂತಾಗುವುದು. ಎಷ್ಟೆಂದರೂ ಹೆತ್ತು ತಂದೆ. ಭಯವಾಗಿ ಕೈ ನಡುಗದೆ ಇರುತ್ತಾ? ಅದೇನು ಒಂದು ವಸ್ತುನ? ಅಲ್ಲಿ ಅವನ ಮಗ ನಿಂತಿರ್ತಾನೆ. ತಂದೆ ಕೈಯಿಂದ ಮಗನನ್ನು ಕೊಲ್ಲಿಸುವುದೇ ಈ ದುಷ್ಟರಾಜನ ಉದ್ದೇಶ ಎಂದು ಎಲ್ಲರಿಗೂ ಅರ್ಥವಾಯಿತು. ರಾಜನು ಬಂದು ಕುಳಿತ. ಇಂಥ ಒಂದು ಪರೀಕ್ಷೆಯಲ್ಲಿ ಎಂಥ ಸಮರ್ಥ ಬಿಲ್ಲುಗಾರನೂ ಜಯಶಾಲಿಯಾಗಲಾರ. ಭಯದಿಂದ ಕೈ ನಡುಗಿ ಗುರಿ ತಪ್ಪಿ ತಂದೆಯ ಕೈಯಿಂದಲೇ ಮಗ ಸಾಯ್ತಾನೆ. ನನ್ನ ಬೂಟಿಗೆ ನಮಸ್ಕರಿಸಿದೆ ಅಹಂಕಾರ ತೋರಿಸಿದ ಇವನಿಗೆ ಇದೇ ಸರಿಯಾದ ಶಿಕ್ಷೆ ಎಂದು ರಾಜ ಒಳಗೊಳಗೆ ತುಂಬ ಹಿಗ್ಗುತ್ತಾ ಇದ್ದ. ಆದರೆ ಜನರು ಮಾತ್ರ ಹೊರಗೆ ರಾಜನಿಗೆ ಜಯಕಾರ ಹಾಕ್ತಿದ್ರು, ಒಳಗೊಳಗೆ ವಿಲಿಯಂ ಟೆಲ್ ಹಾಗೂ ಅವನ ಮಗನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ವಿಲಿಯಂ ಟೆಲ್ ಬಿಲ್ಲಿಗೆ ಬಾಣವನ್ನು ಹೂಡಿದ. ಎದೆ ಡಬಡಬ ಅಂತ ಹೊಡ್ಕೊಳ್ತಿತ್ತು. ಆಗ ಅವನ ಮಗ ಅಲ್ಲಿಂದ ಕೂಗ್ದ, ಅಪ್ಪ ಹೊಡಿ, ನಿನ್ನ ಬಾಣ ಗುರಿ ಮುಟ್ಟುತ್ತೆ, ನಂಗೇನೂ ಆಗೋದಿಲ್ಲ ಅಪ್ಪ, ಹೊಡಿಯಪ್ಪ ನೀನು ಅಂತ. ಮಗನ ದಿಟ್ಟತನದ ನುಡಿ ಕೇಳಿದ್ದೆ ವಿಲಿಯಂ ಟೆಲ್ ಆತ್ಮವಿಶ್ವಾಸದಿಂದ ನಿಖರವಾಗಿ ಸೇಬಿನ ಹಣ್ಣಿಗೆ ಗುರಿ ಹಿಡಿದು ಬಾಣವನ್ನು ಬಿಟ್ಟ. ಏನಾಗುತ್ತೋ ಅಂತ ಜನ ಉಸಿರಾಡದೆ ನೋಡ್ತಿದ್ರು. ವಿಲಿಯಂ ಟೆಲ್ನ ಬಿಲ್ಲಿನಿಂದ ಹೊರಟ ಬಾಣ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಸೇಬಿನ ಹಣ್ಣನ್ನು ಛಕ್ಕಂತ 2 ತುಂಡು ಮಾಡಿ ತಟಕ್ಕಂತ ಹಿಂದುಗಡೆ ಇದ್ದ ಮರಕ್ಕೆ ನಾಟ್ಕೊಂಡ್ಬಿಡ್ತು. ಜನರು ಹರ್ಷದಿಂದ ಜಯಕಾರ ಹಾಕಿದ್ರು. ದುಷ್ಟ ರಾಜನಿಗೆ ತನ್ನ ಕಣ್ಣನ್ನೇ ನಂಬಲಾಗಲಿಲ್ಲ. ತಾನು ಲೆಕ್ಕ ಹಾಕಿದಂತೆ ವಿಲಿಯಂ ಟೆಲ್ನಿಗೆ ಶಿಕ್ಷೆ ಕೊಡೋಕ್ಕಾಗಲಿಲ್ಲ. ಈಗ ತನ್ನ ಮಾತಿನಂತೆ ಅವನನ್ನು ಬಿಟ್ಟು ಬಿಡಬೇಕಾಗಿತ್ತು. ಆದರೆ ಅದು ರಾಜನಿಗೆ ಇಷ್ಟ ಇರಲಿಲ್ಲ. ವಿಲಿಯಂ ಟೆಲ್ ತನ್ನ ಹತ್ರ ಇನ್ನೂ ಒಂದು ಬಾಣನ ಇಟ್ಕೊಂಡಿದ್ದ. ಅದು ಈ ದುಷ್ಟ ರಾಜನ ಕಣ್ಣಿಗೆ ಬಿತ್ತು. ಆಗ ರಾಜ ಆ ಬಾಣ ನೋಡಿ ಹೇಳ್ದ, ನಾನು ಹೇಳಿದ್ದು ಒಂದೇ ಬಾಣದಿಂದ ಹೊಡಿಬೇಕು ಅಂತ. ಹಾಗಿದ್ರೂ ನೀನು 2ನೇ ಬಾಣವನ್ನು ಯಾಕೆ ಇಟ್ಕೊಂಡಿದ್ದೀವಿ ವಿಲಿಯಂ ಟೆಲ್? ನಿನಗೆ ನಿನ್ನಲ್ಲಿ ನಂಬಿಕೆ ಇರಲಿಲ್ವಾ ಅಂತ ಕೇಳ್ದ. ವಿಲಿಯಂ ಟೆಲ್ ತಕ್ಷಣ, ಒಂದು ಪಕ್ಷ ಗುರಿ ತಪ್ಪಿ ಬಾಣ ನನ್ನ ಮಗನಿಗೇನಾದರೂ ತಗಲಿದ್ರೆ ಇನ್ನೊಂದು ಬಾಣದಿಂದ ನಿನ್ನ ಪ್ರಾಣ ತೆಗೆದುಕೊಂಡು ಬಿಡ್ತಿದ್ದೆ ಅಂದ್ಬಿಟ್ಟ.
ಕೇಳಬೇಕೇ? ರಾಜ ಉಗ್ರ ಕೋಪದಿಂದ ರಾಕ್ಷಸನೇ ಆಗಿಬಿಟ್ಟ. ಹಿಡಿರೋ ಈ ನೀಚನನ್ನ, ಹಿಡಿದು ಸೆರೆಮನೆಗೆ ತಳ್ಳಿ ಚಿತ್ರಹಿಂಸೆ ಕೊಡಿ, ಹಿಡಿರಿ ಎಂದು ಅಬ್ಬರಿಸುತ್ತಾ ಅಪ್ಪಣೆ ಮಾಡಿದ. ಆದರೆ ಅಷ್ಟರಲ್ಲಿ ವಿಲಿಯಂ ಟೆಲ್ ಬಾಣದಂತೆ ಸರ್ರನೆ ಓಡಿ ಹೋಗಿ ತನ್ನ ಮಗನನ್ನೇ ಎತ್ತಿಕೊಂಡು ಇಲಿಯಂತೆ ಜನಗಳ ನಡುವೆ ನುಸುಳಿ ಚಿಗುರಿಯಂತೆ ಹಾರಿ ಮಿಂಚಿನಂತೆ ಕಾಡಿನಲ್ಲಿ ಮಾಯವಾಗ್ಬಿಟ್ಟ. ರಾಜ ಭಟರು ಎಷ್ಟು ಹುಡುಕಿದರೂ ವಿಲಿಯಂ ಟೆಲ್ನನ್ನಾಗಲಿ ಅವನ ಮಗನನ್ನಾಗಲಿ ಕಂಡುಹಿಡಿಯುವುದಕ್ಕೆ ಸಾಧ್ಯವೇ ಆಗಲಿಲ್ಲ. ಕಾಡು ಸೇರಿದವನೇ ವಿಲಿಯಂ ಟೆಲ್ ಶೂರರಾದ ತರುಣರ ಒಂದು ದೊಡ್ಡ ಗುಂಪು ಕಟ್ಟಿದ. ಅವರಿಗೆಲ್ಲ ಯುದ್ಧದ ತರಬೇತಿ ಕೊಟ್ಟ. ಒಂದು ದಿನ ಅರಮನೆಗೆ ನುಗ್ಗಿ ರಾಜಭಟರನ್ನ ಸದೆ ಬಡಿದು ದುಷ್ಟ ರಾಜನನ್ನು ಕೊಂದೇ ಬಿಟ್ಟ. ಆಮೇಲೆ ಜನರ ಅಪೇಕ್ಷೆಯಂತೆ ವಿಲಿಯಂ ಟೆಲ್ನೇ ಆ ದೇಶದ ರಾಜನಾಗಿ ಪ್ರಜೆಗಳನ್ನು ಪ್ರೀತಿಯಿಂದ ಪಾಲಿಸುವುದಕ್ಕೆ ಶುರು ಮಾಡ್ದ.